ಹಲೋ ಗೆಳೆಯರೇ, ಶರಣಾರ್ಥಿ. ಹಿಂದಿನ ತರಗತಿಯಲ್ಲಿ ಸಮಾನಾರ್ಥಕ ಪದಗಳನ್ನು ನಾವು ನೋಡ್ತಾ ಹೋಗಿದ್ವಿ. ಮುಂದಿನ ಭಾಗವನ್ನು ಬನ್ನಿ ನಾವು ನೋಡ್ತಾ ಹೋಗೋಣ. ಸೊ ಇಂದನ್ನು ಯಾರು ನೋಡ್ಕೊಂಬಂದಿಲ್ವೋ ಎಲ್ಲ ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊಬಂದರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಆಗಿ ಈಗ ಆಗ ಸಂಬಂಧಪಟ್ಟ ಸಮಾನಾರ್ಥಕ ಪದಗಳು ಯಾವ್ಯಾವ ಬರ್ತಾವ ಅನ್ನೋದು ನಾವು ನೋಡ್ತಾ ಹೋಗೋಣ. ಇಲ್ಲಿ ಕೇವಲ ಸಮಾನಾರ್ಥಕ ಪದಗಳ ಅರ್ಥ ಅಷ್ಟೇ ಇರಲ್ಲ, ಇಲ್ಲಿ ನಾನಾರ್ಥಕಗಳನ್ನು ಒಳಗೊಂಡಿರುತ್ತೆ. ಅಂದರೆ ಒಂದೇ ಸಮಾನಾರ್ಥಕ ಪದಗಳ ಜೊತೆಗೆ ನಾನಾರ್ಥಕ ಪದಗಳನ್ನು ಓದಿದ್ನಂದ್ರೆ ನಿಮಗೂ ಕೂಡ ಅನುಕೂಲ ಆಗುತ್ತೆ. ಸೊ ನೀವು ಏನು ಮಾಡ್ಬೇಕಂತಂದ್ರೆ ದಿನ ಪ್ರಾಕ್ಟೀಸ್ ಮಾಡಬೇಕು. ದಿನ 10 ವರ್ಡು 5 ವರ್ಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೇನಾಗುತ್ತೆ, ಸೊ ಪರ್ಫೆಕ್ಟ್ ಆಗ್ತಾ ಬರುತ್ತೆ. ಸೊ ಇದು ಕಾನ್ಸೆಪ್ಟ್ ಇರೋದಿಲ್ಲ ಇದಕ್ಕೆ. ಸೊ ನೀವು ದಿನ ಇದೇ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ತಿಂಗಳ ನಿಮಗೆ ವೆಕಾಬ್ಯುಲರಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಯಾವುದೇ ಭಾಷೆ ಆಗಲಿ, ಯಾವುದೇ ನಿಮಗೆ ಒಂದು ಭಾಷಾ ಜ್ಞಾನ ಬರ್ಬೇಕಂತಂದ್ರೆ ಫಸ್ಟ್ ಆ ಭಾಷೆದಲ್ಲಿರ್ತಕ್ಕಂಥ ಪದಗಳ ಅರ್ಥ ಕೂಡ ಇಂಪಾರ್ಟೆಂಟ್. ಒಂದು ಪದದ ಅರ್ಥ ಗೊತ್ತಿಲ್ಲ ಅಂತಂದ್ರೆ ಆ ಒಂದು ವಾಕ್ಯನೇ ಅರ್ಥ ಆಗೋದಿಲ್ಲ. ಅದಕ್ಕಲ್ಲಿ ಏನು ಹೇಳ್ತಾರಂದ್ರೆ, ಒಬ್ಬ ವ್ಯಕ್ತಿ ಏನು ಹೇಳ್ತಾರಂದ್ರೆ, ಅಕ್ಷರದಿಂದ ಪದ, ಪದದಿಂದ ತತ್ವ, ತತ್ವದಿಂದ ಮೋಕ್ಷ ಲಭಿಸುತ್ತದೆ ಅಂತೇಳಿ ಯಾರು ಹೇಳಿದ್ರೆ, ಈ ಸ್ಟೇಟ್ಮೆಂಟ್ ಕ್ವಶನ್ ಆಗಿದೆ, ನೆನ್ಪಿಟ್ಕೋರಿ. ಅಕ್ಷರದಿಂದ ಪದ, ಪದದಿಂದ ತತ್ವ, ತತ್ವದಿಂದ ಮುಕ್ತಿ ಅಂತೇಳಿ ಇದು ಯಾರು ಕೇಶಿರಾಜ ಹೇಳ್ತಾನೆ. ಸೊ ಆದ್ದರಿಂದ ನೀವು ಪದಗಳು ಅತ್ಯಂತ ಮಹತ್ವವಾಗಿರ್ತವೆ. ಸೊ ವೆಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಬನ್ನಿ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ನೋಡ್ತಾ ಅನ್ನೋದು ನೋಡ್ರಿ ಇಲ್ಲಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಅಂಗ ಅಂದ್ರೆ ದೇಹ. ನೋಡ್ರಿ ಅಂಗ ಅದಾಗ ನೋಡ್ರಿ, ಅಂಗ ಅಂದ್ರೆ ದೇಹ ಬರುತ್ತೆ. ಅಂಗ ಅಂದ್ರೆ ಇನ್ನೊಂದು ಅಂಗ ಅಂದ್ರೆ ಶರೀರ ಆಗುತ್ತೆ. ನೋಡ್ರಿ ಅಂಗ ಅಂದ್ರೆ ದೇಹ ಅಂದ್ರೆ ಒಂದ, ಶರೀರ ಅಂದ್ರೆ ಒಂದ. ಇನ್ನೊಂದು ಅಂಗ ಅಂದ್ರೆ ಭಾಗ ಅನ್ನೋದು ಅರ್ಥ ಆಗುತ್ತೆ. ಅದಕ್ಕೆಲ್ಲ ನಾವು ನೋಡ್ರಿ ಅಂಗಾಂಗಗಳು ಅಂತ ಕರಿತೀವಿ ನಾವು. ಸೊ ಇವಷ್ಟು 3 ಪದ ನೆನ್ಪಿಟ್ಕೋರಿ ಇವನ್ನ. ನೋಡ್ರಿ ಇಲ್ಲಿ ಅಂಗ ಅಂದ್ರೆ ಏನು, ಎಷ್ಟು ನೋಡ್ರಿ. ಅಂಗ ಅಂದ್ರೆ ದೇಹ, ಅಂಗ ಅಂದ್ರೆ ಶರೀರ, ಅಂಗ ಅಂದ್ರೆ ಏನಂತ ಕರಿತೀವಿ, ಭಾಗ ಅಂತ ಕರಿತೀವಿ. ಇವು 3. ನೆಕ್ಸ್ಟ್ ಅಂಗಾಂಗಗಳಂದ್ರೆ ದೇಹದ ಭಾಗಗಳು ಅಂತ ಕರಿತೀವಿ. ಅಂಗಗಳ ನಿಮಗೆ ಗೊತ್ತಿದೆ. ಸೊ ನಿಮಗೆ ಯಾವ ಗೊತ್ತಿರಲಾರ್ದ ಪದಗಳನ್ನೇನರ್ಥ ಅವ್ನು ನೋಟ್ ಮಾಡ್ಕೋಬೇಕು. ಗೊತ್ತಿದ್ದ ಪದಗಳನ್ನು ನೋಟ್ ಮಾಡ್ಕೊಳ್ಳೋದಲ್ಲ, ಸ್ಕಿಪ್ ಮಾಡಿಬಿಡ್ಬೇಕು. ಗೊತ್ತಿರಲಾರ್ದು ಹೊಸ ಪದ ಏನಿರ್ತಾರೋ ಹೊಸ ಪದ ಕಲಿತಾ ಹೋಗ್ಬೇಕು. ನೆಕ್ಸ್ಟ್ ಅಂಗಾಂಗಗಳಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ ಅಂಗಡಿ ಅಂದ್ರೆ ಮಳಿಗೆ. ನೋಡ್ರಿ ಅಂಗಡಿ ಅಂದ್ರೆ ಮಳಿಗೆ ಅಂತ ಕರಿತೀವಿ. ನೋಡಿ ಅದಾಗ ಸಮಾನಾರ್ಥಕ ಪದಗಳನ್ನು ಯಾವ್ಯಾವ ಅನ್ನೋದನ್ನು ಹೇಳಾಕೊತೀನಿ. ಅಂಗಡಿ ಅಂದ್ರೆ ಮಳಿಗೆ, ಅಂಗವೈಕಲ್ಯತೆ ಅಂದ್ರೆ ವೈಕಲ್ಯತೆ, ಅಂಗವೈಕಲ್ಯತೆ ಅಂದ್ರೆ ವೈಕಲ್ಯತೆ, ಅಂಶ ಅಂದ್ರೆ ಭಾಗ. ನೆನ್ಪಿಟ್ಕೋರಿ, ಅಂಶ ಅಂದ್ರೆ ಏನು, ಭಾಗ ಅಂತ ಕರಿತೀವಿ. ನೋಡ್ರಿ ಇನ್ನೊಂದು ಅಂಶ ಅಂದ್ರೆ ಸಂಖ್ಯೆ. ನೋಡ್ರಿ ಒಂದು ಅಂಶ ಅಂದ್ರೆ ಈ ಭಾಗಾಕಾರ ವಿಧಾನದಲ್ಲಿ ಛೇದಗಳು ಅಂಶಗಳು ಅಂತೇಳಿ ಬರ್ತಾವೆ. ನೆನ್ಪಿಟ್ಕೋರಿ, ಅಂಶ ಅಂದ್ರೆ ಭಾಗ, ಇನ್ನೊಂದು ಅಂಶ ಅಂದ್ರೆ ಸಂಖ್ಯೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅಂಗಣ ಅಂತಂದ್ರೇನು, ಅಂಗಣ ಅಂತಂದ್ರೇನು, ಮನೆಯ ಮುಂಭಾಗ. ಅಂಗಣ ಅಂದ್ರೇನು, ಮನೆಯ ಮುಂಭಾಗ. ನೋಡ್ರಿ ಇನ್ನೊಂದು ಅಂಗಣ ಅಂದ್ರೆ ತೋಟದ ಭಾಗ ಅಂತ ಕರಿತೀವಿ. ಇನ್ನೊಂದು ಅಂಗಣ ಅಂದ್ರೇನು, ತೋಟದ ಭಾಗ. ಸೊ ಇಷ್ಟು ನೆನ್ಪಿಟ್ಕೋರಿ. ಅಂಗ ಅಂದ್ರೆ ದೇಹ, ಅಂಗ ಅಂದ್ರೆ ಶರೀರ, ಅಂಗ ಅಂದ್ರೆ ಭಾಗ, ಅಂಗಾಂಗ ಅಂತಂದ್ರೆ ದೇಹದ ಭಾಗಗಳು, ಅಂಗಡಿ ಅಂದ್ರೆ ಮಳಿಗೆ, ಅಂಗವೈಕಲ್ಯತೆ ಅಂದ್ರೆ ವೈಕಲ್ಯ, ಅಂಶ ಅಂದ್ರೆ ಭಾಗ, ಅಂಶ ಅಂದ್ರೆ ಸಂಖ್ಯೆ, ಅಂಗಣ ಅಂದ್ರೆ ಮನೆಯ ಮುಂಭಾಗ, ಅಂಗಣ ಅಂದ್ರೆ ತೋಟದ ಮುಂಭಾಗ ಅಂತ ಕರಿತೀವಿ. ಮನೆ ಮುಂಭಾಗ, ತೋಟದ ಮುಂಭಾಗ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ ಸೀರಿಯಲ್ ವೈಸ್ ಇರ್ತಾ ನೋಡ್ರಿ 10 ನೋಡ್ರಿ. ನೆಕ್ಸ್ಟ್ ನೋಡ್ರಿ ಅಂಗನೆ ಅಂದ್ರೆ ನೋಡ್ರಿ, ಅಂಗನೆ ಅಂದ್ರೆ ಏನು, ಹೆಂಗಸು ಅಂತ ಕರಿತೀವಿ. ಅಂಗನೆ ಅಂದ್ರೆ ಏನು, ಹೆಂಗಸು. ಅಂಗನೆ ಅಂದ್ರೆ ಹೆಂಗಸು. ಅಂಗಭಂಗ ಅಂತ ನೋಡ್ರಿ, ಅಂಗಭಂಗ ಅಂದ್ರೆ ದೇಹದ ವಿಕೃತಿ. ಅಂಗಭಂಗ ಅಂದ್ರೇನು, ದೇಹದ ವಿಕೃತಿ. ಅಂಗ ಸೌಂದರ್ಯ ಅಂದ್ರೆ ಮೈ ಒಪ್ಪುವಿಕೆ. ಅಂಗ ಸೌಂದರ್ಯ ಅಂದ್ರೇನು, ಮೈ ಒಪ್ಪುವಿಕೆ. ಅಂಗರಾಗಿ ನೋಡ್ರಿ, ಅಂಗರಾಗಿ ಅಂದ್ರೆ ಸುಗಂಧ ಲೇಪನ. ಅಂಗರಾಗಿ ಅಂತಂದ್ರೇನು, ಸುಗಂಧ ಲೇಪನ ಅಂತ ಕರಿತೀವಿ. ಅಂಗರಾಗಿ ಸುಗಂಧ ಲೇಪನ. ನೆಕ್ಸ್ಟ್ ನೋಡ್ರಿ ಅಂಗ ಸ್ನಾನ ಅಂದ್ರೆ ಅಭ್ಯಂಜನ ಅಂತ ಕರಿತೀವಿ. ನೋಡ್ರಿ ಅಭ್ಯಂಗ ಅಥವಾ ಅಭ್ಯಂಜನ, ಅದಕ್ಕೇನಂತ ಕರಿತೀವಿ, ಅಂಗ ಸ್ಥಾನ ಅಂತ ಕರಿತೀವಿ. ಅಂಗಸ್ಥ ಅಂದ್ರೆ ಸ್ಥಿತಿ. ನೆನ್ಪಿಟ್ಕೋರಿ, ಅಂಗಸ್ಥ ಅಂದ್ರೆ ಏನು, ಸ್ಥಿತಿ ಅಂತ ಕರಿತೀವಿ. ಅಂಗಸ್ಥ ಅಂದ್ರೆ ಏನು, ಸ್ಥಿತಿ ಅಂತ ಕರಿತೀವಿ.
ಅಂಗಸ್ತ ಅಂದ್ರೆ ಸ್ಥಿತಿ. ಅಂಗಸೂತ್ರ ಅಂತ ಕೇಳಿದ್ರೆ ಮುತ್ತು ಅಂತ ಕರಿತೀವಿ. ಅಂಗಾರ ಅಂದರೆ ಬೆಂಕಿ, ಇಂಪಾರ್ಟೆಂಟ್ ನೋಡ್ರಿ ಬೆಂಕಿಗೆ ನಾವು ಸಮಾನಾರ್ಥಕ ಪದಗಳನ್ನು ನಾವು ನೋಡ್ತಾ ಹೋಗಿದ್ದೀವಿ. ಅನಲ್ ಅಂದರೆ ಬೆಂಕಿ, ಅಗ್ನಿ ಅಂದರೆ ಬೆಂಕಿ, ಅಂಗಾರ ಅಂದರೆ ಬೆಂಕಿ. ನೆನಪಿದೆನಾ? ಸೊ ಇಷ್ಟು ಇಂದಿನ ತರಗತಿಯಲ್ಲಿ ನೋಡ್ರಿ ನೀವು ನೋಡ್ರಿ ಅಂಗಾರ ಅಂದ್ರೆ ಬೆಂಕಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ ಇನ್ನೊಂದು ಅಂಗಾರ ಅಂದ್ರೆ ಆ ಬೂದು ಅಂತ ಕರಿತೀವಿ. ನೆನ್ಪಿಟ್ಕೋರಿ. ಸೊ ನೆನ್ಪಿಟ್ಕೋರಿ, ಅಂಗಾರ ಅಂದ್ರೆ ಬೆಂಕಿ, ಅಂಗಾರ ಅಂದ್ರೆ ಬೂದು ಅಂತ ಕರಿತೀವಿ. ನೋಡ ಅಂಗಾರಕ ಅಂತಂದ್ರೆ ಮಂಗಳಗರ. ಇವು 3 ಪದಗಳು ನೆನ್ಪಿಟ್ಕೋಬೇಕು ನೀವೀಗ. ನೆನ್ಪಿಟ್ಕೋರಿ. ನೋಡ್ರಿ ಅಂಗಾರ ಅಂದರೆ ಬೆಂಕಿ, ಅಂಗಾರ ಅಂದರೆ ಬೂದು. ನೋಡಿ ಇದು ನಾನಾರ್ಥಕ ಪದ. ಅಂಗಾರ ಅಂದರೆ ಬೆಂಕಿ, ಅಂಗಾರ ಅಂದ್ರೆ ಬೂದು, ಅಂಗಾರಕ ಅಂದ್ರೆ ಏನು ಮಂಗಳ ಗ್ರಹ ಅಂತೇಳಿ ಕರಿತೀವಿ. ಸೊ ಇಷ್ಟು ಏನು ನಾವು ನೋಡ್ರಿ ಇನ್ನೊಂದ್ಸಲ ನೋಡ್ರಿ. ಅಂಗನೆ ಅಂದರೆ ಹೆಂಗಸು, ಅಂಗಭಂಗ ಅಂದರೆ ದೇಹದ ವಿಕೃತಿ, ಅಂಗ ಸೌಂದರ್ಯ ಅಂದರೆ ಮೈ ಒಪ್ಪುವಿಕೆ, ಅಂಗರಾಗಿ ಅಂದರೆ ಸುಗಂಧ ಲೇಪನ, ಸ್ನಾನ ಅಂದ್ರೆ ಅಭ್ಯಂಜನ ಅಥವಾ ಅಭ್ಯಂಗನ ಅಂತ ಕರಿತೀವಿ. ಅಂಗಸ್ಥ ಅಂದ್ರೆ ಸ್ಥಿತಿ, ಅಂಗಸೂತ್ರ ಅಂದ್ರೆ ಮುತ್ತು, ಅಂಗಾರ ಅಂದರೆ ಬೆಂಕಿ, ಅಂಗಾರ ಅಂದ್ರೆ ಬೂದು, ಅಂಗಾರಕ ಅಂದ್ರೆ ಮಂಗಳ ಗ್ರಹ. ಸೊ ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೇನೆಂದ್ರೆ ಯಾರಿಗೆ ಹೊಸ ಪದ ಅನ್ನಿಸ್ತೈತದ ಅವ್ರಿಗೆ ಕಿವಿ ಕೇಳಿಸ್ಕೋಬೇಕು. ಫಸ್ಟ್ ಅಭ್ಯಾಸ ಮಾಡೋತ್ನಾಗ ಪಂಚೇಂದ್ರಿಯಗಳನ್ನು ಬಳಕೆ ಮಾಡ್ಕೋಬೇಕಂದ್ರೆ ಪಂಚೇಂದ್ರಿಯಗಳು ಆಗಲ್ಲ ನೋಡು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ ಯಾರು 5 ಚೆನ್ನಾಗಿ ಅಂಗಗಳನ್ನು ಬಳಕೆ ಮಾಡ್ಕೊಂಡು ಓದ್ತಾರೋ ಅವ್ರಿಗೆ ಅತಿ ಹೆಚ್ಚು ನೆನಪು ಉಳಿತಾರೆ ಅಂತ ಒಂದು ಕಡೆ ಹೇಳ್ತಾರೆ. ಸೊ ಇಷ್ಟಿನ ದಿನ 20 ಪದಗಳನ್ನು ನೋಡೋಣ್ರಿ. ದಿನ 20 ಪದಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ನೀವೇ ಲೆಕ್ಕ ಹಾಕಿರಿ ಒಂದು ತಿಂಗಳಿಗೆ ಅಷ್ಟು ಆಯ್ತು ಅನ್ನೋದು. ಸೊ ನೆಕ್ಸ್ಟ್ ನೋಡ್ರಿ ಫಸ್ಟ್ ಒಂದ್ಲಿದ್ದ ನೋಡೋಣ್ರಿ. ಇಲ್ಲಿ ನೋಡ್ರಿ ಒಂದನೇದ್ದು ಅಂಗ ಅಂದ್ರೆ ದೇಹ, ಅಂಗ ಅಂದ್ರೆ ಶರೀರ, ಅಂಗ ಅಂದ್ರೆ ಭಾಗ, ಅಂಗಾಂಗ ಅಂದ್ರೆ ದೇಹದ ಭಾಗಗಳು, ಅಂಗಡಿ ಅಂದ್ರೆ ಮಳಿಗೆ, ಅಂಗವೈಕಲ್ಯ ಅಂತಂದ್ರೆ ವೈಕಲ್ಯ, ಅಂಶ ಅಂದ್ರೆ ಭಾಗ, ಒಂದು ಅಂಶ ಅಂದ್ರೆ ಭಾಗ, ಅಂಶ ಅಂದ್ರೆ ಸಂಖ್ಯೆ, ಅಂಗಣ ಅಂದ್ರೆ ಮನೆ ಮುಂಭಾಗ, ಇನ್ನೊಂದು ಅಂಗಣ ಅಂದ್ರೆ ತೋಟದ ಮುಂಭಾಗ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ ಅಂಗನೆ ಅಂದರೆ ಹೆಂಗಸು. ನೆನ್ಪಿಟ್ಕೋರಿ, ಅಂಗನೆ ಅಂದರೆ ಹೆಂಗಸು, ಅಂಗಭಂಗ ಅಂದ್ರೆ ದೇಹದ ವಿಕೃತಿ, ಅಂಗ ಸೌಂದರ್ಯ ಅಂದ್ರೆ ಮೈ ಒಪ್ಪುವಿಕೆ, ಅಂಗರಾಗಿ ಅಂದ್ರೆ ಸುಗಂಧ ಲೇಪನ, ಸ್ನಾನ ಅಂದ್ರೆ ಅಭ್ಯಂಜನ ಅಂತ ಕರಿತೀವಿ, ಅಂಗಸ್ಥ ಅಂದ್ರೆ ಸ್ಥಿತಿ. ಏನು ಅಂಗಸ್ಥ ಅಂದ್ರೆ ಸ್ಥಿತಿ, ಅಂಗಸೂತ್ರ ಅಂದ್ರೆ ಕೇಳಿದ್ರೆ ಮುತ್ತು. ಸೊ ನೀವು ಏನು ಮಾಡ್ಬೇಕಂದ್ರೆ ಈ 3 ಪದಗಳನ್ನು ನೆನ್ಪಿಟ್ಕೋಬೇಕು. ಇವನ್ನೆಲ್ಲ ಇವು ನೋಡೋಕೆ ಸೇಮ್ ಥರ ಅನ್ನಿಸ್ತವ ನೋಡ್ರಿ. ಅಂಗಾರ ಅಂದರೆ ಬೆಂಕಿ, ಅನಲ ಅಂದರೆ ಬೆಂಕಿ, ಅಗ್ನಿ ಅಂದರೂ ಕೂಡ ಬೆಂಕಿ. ನೋಡ್ರಿ ಪಾವಕ ಅಂದರೂ ಕೂಡ ಬೆಂಕಿ, ಪಾವಕ ಅಂತ ಕರಿತೀವಿ. ಪಾವಕ ಅಂದ್ರೆ ಬೆಂಕಿ, ನೆನ್ಪಿಟ್ಕೋ. ಅಂಗಾರ ಅಂದರೆ ಬೂದು, ಅಂಗಾರಕ ಅಂದ್ರೆ ಮಂಗಳ ಗ್ರಹ. ಸೊ ಇಷ್ಟು ಪದಗಳು ಏನರ್ತವ ಇಷ್ಟಂತ ಕರಿತೀವಿ. ದಿನ ಒಂದು 20 ವಿಡಿಯೋಗಳನ್ನು ಇದು 20 ಏನಂತ ನೋಡೋಣ, ಪದಗಳನ್ನು ನೋಡ್ತಾ ಹೋಗೋಣ. 20 ಪದಗಳನ್ನು ನೀವು ನೋಡ್ತಾ ಹೋದ್ರೆ ಅಂತ ಕೇಳಿದರೆ ನಿಮ್ಗೆ ಅತ್ಯಂತ ಮಹತ್ವವಾಗಿರ್ತವೆ. ಯಾಕಂದರೆ ಎಕ್ಸಾಮಿಗೆ ಅನುಕೂಲ ಆಗುತ್ತವೆ. ಯಾರು ನಾನು ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೀವು ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾನು ಹಾಕಿರ್ತಕ್ಕಂಥ ವೀಡಿಯೋಗಳು ನಿಮ್ಗೆ ಮೇಲೆ ನೋಟಿಫಿಕೇಷನ್ ಬರ್ತವೆ. ಸೊ ಆದ್ದರಿಂದ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮುಂದಿನ ಒಂದು ವೀಡಿಯೋ ಸೆಷನ್ನಲ್ಲಿ ಈಗ 1ರಿಂದ 20 ಪದಗಳನ್ನು ನಾವು ನೋಡ್ತಾ ಹೋಗಿದ್ವಿ. ಹೀಗೆ ಒಂದು ದಿನ 20 ಪದಗಳನ್ನು ನೀವು ನೋಡ್ತಾ ಹೋದ್ರಂದರೆ ನಿಮ್ಗೆ ಅನುಕೂಲಕರ ಆಗುತ್ತೆ. ಮುಂದಿನ ಒಂದು ವೀಡಿಯೋ ಸೆಷನ್ನಲ್ಲಿ ಭೇಟಿಯಾಗೋಣ. ಶರಣಾರ್ಥಿ. ಧನ್ಯವಾದಗಳು.